ಹಲೋ ಸ್ನೇಹಿತರೆ, ಆನಂದ್ ಕುಮಾರ್ ಮಾಡುವ ನಮಸ್ಕಾರಗಳು. ನಿಮಗೆಲ್ಲ ಗೊತ್ತಿದೆ, ನಾವೀಗ ಮುರಲ್ ಫಿಶ್ ಪಾಂಡ್ ಮಾಡ್ತಾಯಿದ್ದೀವಿ ಅಂತಂದು. ಈಗ ಮುರಲ್ ಫಿಶ್ ಪಾಂಡ್ ಮಾಡೋರಿಗೆ ಒಂದು ಏನಪ್ಪ ಅಂದ್ರೆ ಸಮಸ್ಯೆ ಅಂತಲ್ಲ, ಕೆಲವೊಬ್ರು ಹೊಲಗಳಿಗೆ ಆಜುಬಾಜುನ ಇದಿರಲ್ಲ, ಏನು ಕೆರೆ ಇದು ಸರ್ವುಗಳು ಅಥವಾ ಹಳ್ಳಗಳು ಇರೋದಿಲ್ಲ. ಅಂಥವ್ರು ಅಲ್ಲಿ ಮುರಲ್ ಫಿಶ್ಗೆ ನಾವು ನೀರು ವಾಟರ್ ಎಕ್ಸ್ಚೇಂಜ್ ಮಾಡ್ಬೇಕಾದ್ರೆ ಆ ನೀರನ್ನು ಏನು ಮಾಡಬೇಕು ಅನ್ನೋ ಒಂದು ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ನಾವು ಇಲ್ಲಿ ಭಾಳ ಒಂದು ಒಳ್ಳೆ ಐಡಿಯಾ ಮಾಡಿದ್ವಿ. ಏನಪ್ಪ ಅಂದರೆ ಇಲ್ಲಿ ನೋಡಿ ನಿಮ್ಗೆ ಕಾಣುತ್ತೆ 2 ಎಕರೆ ಅಲ್ಲಿ ನೋಡಿ ಇಟಾಚಿ ಕೆಲಸ ಸ್ಟಾರ್ಟ್ ಆಗಿದೆ. ಇಲ್ಲೊಂದು 2 ಎಕರೆ ಏನಿತ್ತು ನಮ್ಮದು ನುಗ್ಗಿ ತೋಟ ಇತ್ತು, ಅದೆಲ್ಲ ಹಾರ್ವೆಸ್ಟ್ ಆದಮೇಲೆ ನಾವು ಆ ತೋಟಕ್ಕೆ ನಾವು ತೆಂಗು ಹಚ್ಚುವ ಪ್ಲ್ಯಾನ್ ಮಾಡಿದ್ವಿ. ಆ ತೆಂಗು ಯಾವ ಥರ ಅಂದರೆ ಈ ತೈವಾನಲ್ಲಿ ಮತ್ತು ಬೇರೆ ಬೇರೆ ವಿಯೆಟ್ನಾಮ್ಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಈ ತೆಂಗು ಕೃಷಿ ಯಾವ ಥರ ಮಾಡ್ತಾರೆ ಅಂದರೆ ಈ ಥರ ಟ್ರೆಂಚ್ ತೆಗಿತಾರೆ. ನೋಡಿ ಟ್ರೆಂಚ್ ಇದೆಲ್ಲ ಈ ಥರ 5 ಇಂಚ್ 6 ಇಂಚ್ ತೆಗೆದು 2 ಬದಿ ತೆಂಗನ್ನು ಹಚ್ತಾರೆ. ಇಲ್ಲಿ ನಡಕ್ಕೆ ನೀರು ಬಿಟ್ಟು ಅವರು ಮೀನು ಕೃಷಿ ಇದರಲ್ಲೇ ಮಾಡ್ತಾರೆ, ಹೌದಲ್ವಾ? ನಾವು ನೋಡಿ ಈ ಥರ ಟ್ರೆಂಚ್ ತೆಗೆದಿದ್ದೀವಿ. ನೋಡಿ ಈ ಥರ 6 ಫೀಟ್ ಆಗಲ ಇದೆ ಟ್ರೆಂಚದು ಫುಲ್ ಲೆಂತು. ನಾವು ಏನು ಮಾಡ್ತೀವಿ ಅಂದರೆ ಈ ಕೆರೆ ನೀರನ್ನು ನಾವು ಸೀದಾ ಆ ವೇಸ್ಟ್ ಸ್ಲರ್ಜ್ ಏನಿರ್ತೀವಲ್ಲ ಆ ಸ್ಲರ್ಜ್ ನೀರನ್ನು ನಾವೇನು ಮಾಡ್ತೀವಿ ಅಂದರೆ ಈ ಟ್ರೆಂಚ್ಗೆ ಹಾಕ್ತೀವಿ. ಈ ಟ್ರೆಂಚ್ ಮುಖಾಂತರ ನಾವು ನೀರನ್ನು ಇದಕ್ಕೆ ಉಪಯೋಗಿಸ್ಕೊಂತೀವಿ. ನಮ್ಗೆ ಏನಾಗುತ್ತೆ ಅಂದರೆ ಈ ಸ್ಲರ್ಜ್ ವಾಟ್ರು ಇದಕ್ಕೆ ಬಂದಾಗನಾಗುತ್ತೆ ಮತ್ತು ನಮಗೆ ಪ್ಯಾರಲಾಗಿ ನಮ್ಮ ತೆಂಗು ಕೂಡ ಇಲ್ಲಿ ಬಿಡ್ತಾಯಿದೆ. ಈ ಥರ ಮಾಡೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಟ್ರೆಂಚ್ ಯಾವ ಥರ ಮಾಡಿದೆ ಅಂತಂದು ಈ ಥರ ಮಾಡಿಕೊಂಡು 2 ಬದಿ ನಾವು ಏನಾದರೂ ನಾವು ತೆಂಗು ನಡೋದಾದರೆ ನಾವು 20 ಫೂಟ್ ಅಂತರದಲ್ಲಿ ನಾವು ಸಾಲಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ತೆಂಗಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದು ಒಳ್ಳೆಯ ವ್ಯವಸ್ಥೆ. ಇದು ಸ್ವಲ್ಪ ಸ್ಟಾರ್ಟಿಂಗ್ ದುಡ್ಡು ಖರ್ಚಾಗುತ್ತೆ, ಬಟ್ ಏನಂದರೆ ನಮಗೆ ಈ ಮೀನು ಕೃಷಿ ಮಾಡುವಾಗ ಅದರ ತ್ಯಾಜ್ಯವನ್ನು ನಾವು ಎಲ್ಲಿ ವಿಲೇವಾರಿ ಮಾಡಬೇಕು ಅಥವಾ ಆ ತ್ಯಾಜ್ಯದೆಲ್ಲ ಭಾಳ ವೆರಿ ವೆಲ್ ಆರ್ಗ್ಯಾನಿಕ್ ಮ್ಯಾನ್ಯೂರ್, ತುಂಬ ಸಾವಯವಾಗಿ ಸಿಗ್ತಕ್ಕಂಥ ಒಂದು ಒಳ್ಳೆಯ ಉತ್ಪನ್ನ. ಅದರಲ್ಲಿ ಇರ್ತಕ್ಕಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳೆಲ್ಲ ನಾವು ಅದನ್ನು ಉಪಯೋಗ ಮಾಡಬೇಕಂದಾಗುತ್ತೆ. ಸೊ ಈ ಥರ ಟ್ರೆಂಚ್ ಮಾಡ್ಕೊಳ್ಳೋ ಮುಖಾಂತರ ನೀವು ನೋಡಿ, ಇದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 24 ಫೀಟ್ ಅಂತರ ಇದೆ. ಆ 24 ಫೀಟ್ ಅಂತರದಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಾವು ಈ ತೆಂಗನ್ನು ನಾಟಿ ಮಾಡ್ತಾಯಿದ್ದೀವಿ. ನೋಡಿದೆ ತಮಗೆ ಕಾಣಬಹುದು. ಈ ಥರ ಯಾರಾದರೂ ಮಾಡೋದ್ರಿಂದ ನಮ್ಮ ಫಿಶ್ ಕೃಷಿಯನ್ನು ನಾವು ಈಸಿಯಾಗಿ ಮಾಡ್ಬೋದು. ನೋಡಿ ಇಲ್ಲಿ ನಾವು ಮಾಡ್ತಾಯಿದ್ದೀವಿ. ಈಗ ನಾವು ಟ್ರೆಂಚ್ ಮುಖಾಂತರ ಈ ಥರ ಕೊಡ್ತಾಯಿದ್ದೀವಲ್ಲ, ಇದನ್ನು ಈ ಥರ ಮಾಡೋದ್ರಿಂದ ನಮಗೆ ಈ ಕೆರೆಯಲ್ಲಿ ಬರ್ತಕ್ಕಂಥ ತ್ಯಾಜ್ಯವನ್ನು ವಿಲೇವಾರಿ ಮಾಡೋದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಅದಕ್ಕೆ ತಾವು ಕೂಡ ಮೀನು ಕೃಷಿ ಮಾಡುವವರು ಏನಾದರೂ ಈ ಥರ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೆ ಅದರಲ್ಲಿ ತಮ್ಮ ಮೀನು ಕೃಷಿ ಜೊತೆಗೆ ತೆಂಗು ಮತ್ತು ಇನ್ನಿತರ ಅದಕ್ಕೆ ಸಸಿಗಳನ್ನು ನಾಟಿ ಮಾಡ್ತಾಯಿದ್ರೆ ಅವೆಲ್ಲ ನಾಟಿಗಳಿಗೂ ತುಂಬ ಒಳ್ಳೆಯ ಪೋಷಕಾಂಶಗಳನ್ನು ಕೊಡ್ಬೋದು. ಅಥವಾ ನೀವು ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಅಥವಾ ಆರ್ಗ್ಯಾನಿಕ್ ಏನು ಪದಾರ್ಥ ಅಂತಿರಲ್ಲ ಆ ಪದಾರ್ಥಗಳನ್ನೆಲ್ಲ ಬೆಳ್ಕೊಬೋದು. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.